ಇವಾಗ ಮರ್ಯಾದೆ ಪ್ರಶ್ನೆ ಆದಮೇಲೆ ಜಾಸ್ತಿ ಇವಾಗ ಒಂದು 3 ಸಿನಿಮಾ ಸೈನ್ ಮಾಡಿದ್ದೀನಿ. ಒಂದು ಸಿನಿಮಾ ಆಲ್ರೆಡಿ ವಿಲನ್ ಮಾಡಿದ್ದೀನಿ. ಜಾಸ್ತಿ ರಗೆಡ್ಡು ಆ ಥರದ್ದೇ ಜನ ಇಷ್ಟಪಡ್ತಾ ಇದ್ದಾರೆ. ಅದೇ ಫ್ಲೇವರ್ಸ್ಗಳು ಸಿಗ್ತಾ ಇದೆ. ಮೇ ಬಿ ಗುಂಡ ಆದಮೇಲೆ ಮತ್ತೆ ಬೇರೆ ಥರದ ಪಾತ್ರಗಳು ಓಕೆ ಇವನು ಹಿಂಗೂದ್ ಕೆಲಸ ತೆಗಿಸ್ಬೋದು ಅಂತ ಅದೊಂದು ನನ್ನ ಪ್ರೊಫೈಲ್ಗೆ ಒಂದು ಆ್ಯಡ್ ಆಗುತ್ತೆ. ಅದೊಂದು ನನ್ನ ಪೋರ್ಟ್ಫೋಲಿಯೋಗೆ ಹೆಲ್ಪ್ ಮಾಡುತ್ತೆ ಅಂತ ಅನ್ಸುತ್ತೆ. ಸೊ ಬಿಗ್ ಬಾಸ್ ಆದಮೇಲೆ ಇದೊಂದು ಹೊಸ ಆ, ಅಧ್ಯಾಯ ಅಂತ ಹೇಳ್ಬೋದು. ನನಗೆ ಒಂಥರ ಮರ್ಯಾದೆ ಪ್ರಶ್ನೆ ಆಗ್ಬೋದು, ಇದಾಗ್ಬೋದು, ಇನ್ನು ಮುಂದೆ ಬರೋ ಸಿನಿಮಾಗಳು ಇವಾಗ ಆಫ್ಟರ್ ಬಿಗ್ ಬಾಸ್ ನನ್ನ ಪ್ರೀತಿ ಮಾಡೋ ಜನ ಇದ್ದಾರೆ. ಒಂದು ವರ್ಗ ಇದೆ, ನಿನ್ನ ಫ್ಯಾನ್ಸ್ ಅಂತ ಹೇಳ್ತಾರೆ. ಇವನ್ ದೋ ಐ ಡೋಂಟ್ ಅಗ್ರಿ, ಬಟ್ ಅವರೆಲ್ಲ ಇರುವಾಗ ಓಕೆ ಅವರು ಜೆನ್ಯೂನಾಗಿ ಖುಷಿ ಪಡ್ತಾರೆ ನಾನು ಏನಾದ್ರು ಚೆನ್ನಾಗಿ ಮಾಡಿದಾಗ, ಪರ್ಫಾರ್ಮ್ ಮಾಡಿದಾಗ. ಸೊ ಅವ್ರಿಗೆ ನಾನು ಹೆಮ್ಮೆ ಪಡಿಸ್ಬೇಕು. ದೇ ಶುಡ್ ಫೀಲ್ ಪ್ರೌಡ್ ದಟ್ ಓಕೆ ನಮ್ಮ ಹುಡುಗ ಚೆನ್ನಾಗಿ ಮಾಡ್ದ ಅನ್ನೋದು ನನಗೊಂದು ಹಠ ಇದೆ, ಒಂದು ಅರ್ಜಿ ಇದೆ. ಮುಂಚೆ ಸ್ವಲ್ಪ ಲೇಟ್ ಬ್ಯಾಕ್ ಆಗಿರ್ತಿದೆ ಅಂತ, ಬಟ್ ಇವಾಗ ಕತೆ ಸೆಲೆಕ್ಷನ್ ವೈಸ್ ಆಗ್ಬೋದು, ಇಡೀ ಟೀಮ್ ವೈಸ್ ಆಗ್ಬೋದು, ಅದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡ್ತೀನಿ. ಯಾಕಂದರೆ ಅವ್ರಿಗೆಲ್ಲರಿಗೂ ಸಖತ್ತಾಗಿ ರೀಚ್ ಆಗಬೇಕು, ಅವ್ರಿಗೆಲ್ಲ ಹೆಮ್ಮೆ ಅನ್ನಿಸ್ಬೇಕು ಇಂಥವ್ನಿಗೆ ನಾವು ಸಪೋರ್ಟ್ ಮಾಡ್ತೀವಲ್ಲ ಅಂತ.